ಬಂದಿದ್ದು ಒಂದು ಟಿ ಎಸ್ಟೇಟ್ ಬಂದಿದ್ದು ವ್ಯೂ ತೋರಿಸಿ ನೋಡಿ ಏನ್ ಮಾತಾಡ್ತೀವೋ ಅದೇ ರಿಟರ್ನ್ ಯಾಕೋ ಸ್ಟಾರ್ಟ್ ಆಯ್ತು ಗಾಡಿ. ಇದು ಪೀಸ್ ಅಂದರೆ ನೋಡಿ ಇದಿದೆಯಲ್ಲ, ಇದು ಬಂದು ನ್ಯೂ ಮುನ್ನಾರ್ ಅಂತೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವು ಇವತ್ತು ಬಂದು ಡೇ 2 ಅಲ್ಲಿದ್ದೀವಿ. ಡೇ 12 ಮುನ್ನಾರಲ್ಲಿದ್ದೀವಿ. ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರಲ್ಲ ನೆನ್ನೆ, ಅದಕ್ಕಿಂತ ವೀಡಿಯೋ ಎಡಿಟ್ ಏನು ನಾನು ಮಾಡಿಲ್ಲ. ಮೇ ಬಿ ಇದೊಂದು 2 ದಿನ ಬಿಟ್ಟು ಬರ್ಬೋದು. ಮೇ ಬಿ ಇವತ್ತು ಹೊರಟಿದ್ದೀವಿ ನಾವು. ಕೊಲ್ಕುಮಲೆಗೆ ಹೋಗೋಣ ಅಂತಿದ್ದು, ಮತ್ತು ಬೆಳಿಗ್ಗೆ ಯಾರೂ ಎದ್ದೇಳೋಕ್ಕಾಗಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಹೋಗಿಲ್ಲ ಕೊಲ್ಕುಮಲೆಗೆ ನಾನು. ಡೇ 12 ಬಂದು 25 ತಾನೇ, ಅದು 24 ಅದೇ 24 ಡೇಟಲ್ಲಿದ್ದೀವಿ ನಾವು. ಇನ್ನು ಅದೇ ಇವಾಗ ಸ್ಟಾರ್ಟ್ ಮಾಡಿದವ್ರೆ. ರೈಡಿಂಗ್ ಏರ್ಸ್ ಏನೂ ಆಗಿಲ್ಲ, ನಾರ್ಮಲಾಗಿ ಎಲ್ಲರೂ ಕ್ಯಾಶುವಲ್ ಬಟ್ಟೆನೇ ಹಾಕ್ಕೊಂಡು ಇವಾಗ ಓಡೋಣ ಅಂತಿದ್ದೀವಿ. ಓಟು ನಾನು ಮುಂದೆ ಹೋದಂಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇದು ಬಂದು ಡೇ 2 ನಮ್ಮದು. ನಾವು ಹೊರಟಿದ್ದೀವಿ ಅಂದರೆ ಮುನ್ನಾರಲ್ಲೇ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲಿಗಾದ್ರೂ ಹೋಗೋಣ. ಡ್ಯಾಮ್ ಹಾಕಿದ್ರೆ, ಮ್ಯಾಪ್ ಹಾಕಿದ್ರು, ಆ ಡ್ಯಾಮ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡೋಣ ಹೆಂಗೆ ಕತೆ ಅಂದ್ಬಿಟ್ಟು ಅಲ್ಲೋಗಿ ನೋಡ್ಕೊಂಬರುವ ಅಂತ. 12 ಗಂಟೆಗೆ ಬಂದು ಚೆಕ್ಔಟು. ಆ ಚೆಕ್ಔಟ್ನೆಲ್ಲ ಮಾಡಿಕೊಂಡು ರಿಟರ್ನ್ ಬಂದು ನಾವು ಯಾವ ವೇಲಿ ಇಳಿಬೇಕು ಆ ವೇಲೆ ಹೋಗೋಣ. ಸೆಂಟ್ರಲ್ಲಿ ಯಾವುದಾದ್ರು ರೂಮ್ ನೋಡ್ಕೊಳ್ಳೋಣ ಅಂತ ಪ್ಲ್ಯಾನ್. ಮತ್ತು ಅಲ್ಲಿಂದ ಬಂದು ಬೇರೆ ಕಡೆ ಎಲ್ಲ ಸುತ್ತಾಡೋಕೆ ಹೋಗೋಣ ಅಂತ. ಅವಾಗ ಹೆಂಗೂ ರಿಟರ್ನ್ ಇಳಿಬೇಕಾದ್ರೂ ನಮಗೆ ಈಸಿಯಾಗಿ ಹೋಗುತ್ತಲ್ಲ, ಅದಕ್ಕಿಲ್ಲಾಂದ್ರೆ ರಿಟರ್ನ್ ನಾವು ಇಲ್ಲೇ ರೂಮ್ ತೊಗೊಂಡ್ರೆ ರಿಟರ್ನ್ ಕೆಳಗೆ ಹೋಗಿ ನಾವು ಅಲ್ಲೆಲ್ಲ ಸುತ್ತಾಡಿ ರಿಟರ್ನ್ ಮೇಲೆಗೆ ಬರಬೇಕು. ಮೇಲೆ ಬಂದು ಲಗೇಜ್ ಎಲ್ಲ ತೊಗೊಂಡು ತಿರ್ಗಾ ನಾವು ಕೆಳಗೇನೆ ಹೋಗಬೇಕು. ಅದರಿಂದ ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಏನೇನು ಇದೆಯಾ ಜಾಗ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಕೆಳಗೆ ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿ. ನೋಡೋಣ. ಅದೇ ವೀಕೆಂಡ್ ಅಲ್ವಾ, ವೀಕೆಂಡ್ ಆದ್ರೇ ಎಲ್ಲರೂ ಬರ್ತಾರೆ. ನಾವು ಆ್ಯಕ್ಚುಲಿ ವೀಕ್ಡೇಸಲ್ಲಿ ಬಂದಿದ್ದು. ವೀಕ್ಡೇಸಲ್ಲಿ ಬಂದು ವೀಕೆಂಡಲ್ಲಿ ಅದೇ ವಿಸಿಟ್ ಮಾಡೋಂಗೆ ಆಗೋಯ್ತು. ಏನೋ ಆಗಿದೆ ಗೊತ್ತಿಲ್ಲ, ಗಾಡಿ ಎಲ್ಲ ನಿಲ್ಲಿಸ್ಕೊಂಡಿದ್ದಾರೆ. ನೋಡೋಣ ಏನಾಗಿರಬಹುದು, ಏನಾಗಿದೆ. ಎಷ್ಟುದ್ದ ಇದೆ ಇದು? ಗೊತ್ತಿಲ್ಲ. ಓ, ಇದು ವಿಸಿಟಿಂಗ್ ಪ್ಲೇಸ್. ವಿಸಿಟಿಂಗ್ ಪ್ಲೇಸ್ ಇದು, ಅದಕ್ಕೋಸ್ಕರ. ಅದೇ ವಿಸಿಟಿಂಗ್ ಪ್ಲೇಸ್ ಇದು. ಲೆಫ್ಟಿಗೆ ಹೋಗ್ಬೋದು, ರೈಟಿಗೆ ಹೋಗ್ಬೋದು. ಲೆಫ್ಟಿಗೆ ಹೋಗ್ಬೋದು, ರೈಟಿಗೆ ಹೋಗ್ಬೋದು. ಹೋಗೋ ನಡಿ. ಇದು ಅಮ್ಮ ಗೊತ್ತಿಲ್ಲ, ನೋಡೋಣ ಹಂಗಾರೆ. ಇದು ಬಂದು ಪ್ಲೇಸ್ ಮಾತ್ರ ಮಸ್ತಾಗಿದೆ ನೋಡಿ. ಸೈಡ್ ನೋಡಿ ಹೆಂಗಿದೆ ಅಂತದ್ದು. ಸೈಡ್ ನೋಡಿ ಹೆಂಗಿದೆ, ಆ ಸೈಡು ಈ ಸೈಡ್ ನೋಡಿ ಹೆಂಗಿದೆ. ಜನನೂ ಇದ್ದಾರೆ. ಮಸ್ತಾಗಿದೆ ಮಾತ್ರ. ಒಂಥರ ಸೇತುವೆ ಇದ್ದಂಗೆ ಇದು. ಜಾಗ ಮಾತ್ರ ಸಕ್ಕತ್ತಾಗಿದೆ. ಬೋಟಿಂಗ್ ಮಾಡ್ಬೋದಾ ಅಂತ. ಬೋಟಿಂಗ್ ಮಾಡೋಣ ನಾವು. ಹೆಂಗಿರುತ್ತೆ? ಚೆನ್ನಾಗಿರುತ್ತಲ್ಲ ಬೋಟಿಂಗ್ ಮಾಡೋಣ ಬಿಡಿ. ಏನಾದ್ರಿ ಫಸ್ಟು ರೇಟ್ ಕೇಳ್ಕೊಳ್ಳೋಣ ಎಷ್ಟಾಗುತ್ತೆ ಅಂತ, ಆಮೇಲೆ ಬೋಟಿಂಗ್ ಮಾಡೋಣ ನಾವು. ಮಸ್ತಾಗಿದೆ. ಮುನ್ನಾರ್ ಚೆನ್ನಾಗಿದೆ ಪ್ಲೇಸ್ ಬಂದು. ನಾವೆಲ್ಲರೂ ನಿಲ್ಲಿಸ್ಬೇಕು. ನಿಲ್ಲಿಸಿ ಅದು ಬರ್ಬೇಕಾದ್ರೆ ನೋಡೋಣ ಇದನ್ನ ನಾವು. ನೋಡಿ ಮುಂದೆ ನೋಡಿ ಹೆಂಗ್ ಕಾಣಿಸ್ತಿದೆ. ಇದು ಪೀಸ್ ಅಂದರೆ ಚೆನ್ನಾಗಿದೆಲ್ಲ ಜಾಗ. ಬಂದು ಅಲ್ಲಿ ನೋಡಿ, ಅಲ್ಲಿ ಯಾವುದೋ ಒಂದು ಬೆಟ್ಟ ಕಾಣಿಸ್ತಿದೆ ಮುಂದೆ. ಏನೋ ಸನ್ಮೂನ್ ವ್ಯಾಲಿ ಬೋಟಿಂಗ್ ಸೆಂಟರ್. ಸನ್ಮೂನ್ ವ್ಯಾಲಿ ಬೋಟಿಂಗ್ ಸೆಂಟರ್ ಇದೇನಾ ಇದು? ವ್ಯಾಲಿ ಬೋಟಿಂಗ್ ಏನು ಇಲ್ಲೇ ಬಂದಿದಾ? ಅದೇ ಹೋಗು. ಸನ್ಮೂನ್ ವ್ಯಾಲಿ ಬೋಟಿಂಗ್ ಏನಿದು? ಸನ್ಮೂನ್ ವ್ಯಾಲಿ ಬೋಟಿಂಗ್ ಸೆಂಟರ್ ಅಂತ. ನೋಡಿ ಇದೇ ಬಂದು ಏನು ಸನ್ಮೂನ್ ವ್ಯಾಲಿ ಬೋಟಿಂಗ್ ಸೆಂಟರ್ ಅಂತ ಹೇಳ್ತಾರಲ್ಲ ಅದೇ.
ಟಿಕೆಟ್ ತೊಗೊಬೇಕು ಅನ್ಕೋತೀನಿ ನಾವು. ಟಿಕೆಟ್ ತಗೊಂಡು ಹೋಗ್ಬೇಕಾಗಿರುತ್ತೆ. ಎಲ್ಲ ಪ್ಲಾನಿಂಗ್ ಹೋಗ್ತಾ ಇದೆ, ನೋಡೋಣ ಏನು ಮಾಡೋದು ಅಂತ. ಇಲ್ಲಿ ಬಂದು ಬೋಟಿಂಗ್ ಚಾರ್ಜಸ್ ಇದೆಲ್ಲ. ಸ್ಪೀಡ್ ಬೋಟ್ 5 ಸೀಟರ್ಸ್ ಬಂದು 1100 ಫಾರ್ 15 ಮಿನಿಟ್ಸ್ ಬರುತ್ತೆ. ನಾರ್ಮಲ್ ಸ್ಪೀಡ್ ಬೋಟ್ ಬಂದು 7 ಸೀಟರ್ಸ್ 1400, ಅದು 15 ಮಿನಿಟ್ಸೇ. ನೋಡೋಣ ಇಲ್ಲಿ ಕೇಳಿ ನೋಡ್ತೀನಿ. ഏട്ടാ 5 സീറ്ററിന്റെ ബോട്ടിങ്ങിന്റെ ഇതാണ് ഇതില്ലേ, സ്പീഡ് ബോട്ടിംഗ് ഇല്ലേ 5 സീറ്ററിന്റെ, അത് വേണമായിരുന്നു. ഇവിടെ എടുക്കണം, എന്നിട്ട് അവിടെ പോയിട്ട് ബോട്ടിംഗ് ടിക്കറ്റ് സെപ്പറേറ്റ് കൊടുക്കണം. അതെത്ര? ഇവിടെ എൻട്രൻസ് ടിക്കറ്റ് 40, ഒരാൾക്ക് 40. ഓക്കെ. ಬೋಟಿಂಗ್ ಚಾರ್ಜಸ್ 1100 ಅಲ್ಲಿ. ಇಲ್ಲಿ ಬಂದು 40 ರೂಪೀಸ್ ಒಬ್ಬನಿಗೆ. ಇಲ್ಲಿ ಬಂದು ಅದೇ ಎಂಟ್ರೆನ್ಸ್ ಫೀಸ್ ಇದೆಲ್ಲ, 40 ರೂಪೀಸ್ ಒಬ್ರಿಗೆ ಬರುತ್ತೆ. ಆಮೇಲೆ ಅಲ್ಲಿ ಕೆಳಗೆ ಇಳಿದಾದ್ಮೇಲೆ ಬೋಟಿಂಗ್ ಚಾರ್ಜ್ ಬಂದು 1100 ರೂಪೀಸ್ ಏನೋ ಕೊಟ್ಟು ನಾವು ಬೋಟಿಂಗ್ ಮಾಡಬೇಕಾಗುತ್ತೆ. ಅದು ಕೊಡ್ಬೋದು. 1100 ಅಂದರೆ ನಾವು 5 ಮೆಂಬರ್ಸ್ ಇದ್ದೀವಿ. 5 ಮೆಂಬರ್ಸ್ ಅಂದರೆ ಒಬ್ರಿಗೆ ಬಂದು 220 ಏನೋ ಬರುತ್ತೆ, ಆರಾಮಾಗಿ ಕೊಡ್ಬೋದು. ನೋಡೋಣ, ನಾವು ಹೊರಟಿದ್ದೀವಿ ಇವಾಗ. 40 ರೂಪೀಸ್ ಇದು ಎಂಟ್ರಿ ಚಾರ್ಜ್ ಕೊಟ್ಬಿಟ್ಟು ಹೋಗೋಣ. ಅಲ್ಲೋದ ಮೇಲೆ ಕಂಟಿನ್ಯೂ ಮಾಡಿ. ಅಷ್ಟೇ, 5 ಜನ ಒಂದು ಇಳಿತಾ ಇದ್ವಿ. ಎಂಟ್ರಿ ಫೀಸ್ನು ತಗೊಂಡಾಯ್ತು. 5 ಜನಕ್ಕೆ ಬಂದು 200 ರೂಪಾಯಿ, 40 ರೂಪಾಯಿ ಲೆಕ್ಕ ಏನೋ. ಅದು ತಗೊಂಡು ಹೋಗ್ತಾ ಇದ್ವಿ. ನೋಡೋಣ, ಈಸಾಗ ಅಡ್ವೆಂಚರ್ ಮಾಡೋಣ. ಅದು ಅಂತೂ ಬೋಟಿಂಗ್ ಮಾಡ್ಬೇಕಾರೆ ಸ್ಟಿಕ್ಕಲ್ಲಿ ಇಟ್ಕೊಂಡ್ರೆ ಏನು ಇದು ಬರುತ್ತಲ್ಲ, ವ್ಯೂ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ನಮ್ದೊಂದು ಸ್ಪೀಡ್ ಬೋಟ್, ನಾವು ಫುಲ್ ಸ್ಪೀಡಲ್ಲಿ ಹೋಗೋಣ ಇವತ್ತು. ಟೀ ಶರ್ಟ್ ಹಾಕೊಂಡ್ಬಂದಿದ್ರೆ ಆಯ್ತಿತ್ತು ಮಾರಿ, ಇದು ಸೆಕೆ ಆಯ್ತಲ್ಲ ಟೀ ಶರ್ಟ್. ಏನು ನಾಳೆ ಅರ್ಧ ಹೋಗುವ, ಸಂಜೆ ಹೋಗುವ. ಸಂಜೆ ಅರ್ಧ ಹೊಟ್ಟ ಮೇಲೆ ಮತ್ತೆ ನಾಳೆ ಎಲ್ಲ ಸ್ಟೇ ಆಗಿ ನಡೀತು. ನಾಳೆ ಭಾನುವಾರ ತಾನೇ? ನಾಳೆ ಭಾನುವಾರ. ನಾಡಿದ್ದು ಸೋಮವಾರ. ನಾಳೆ ಸೋಮವಾರ. ನನ್ನ ಅಷ್ಟೇ ಹೋಗುವ. ಯಾರು ಈಗ ಅಲ್ಲಿ ಹೋಗಿ ಬರುವಾಗ 2 ಗಂಟೆ ಆಗ್ತದೆ. ವಾಟ್ ಯು ಸೆಡ್ ಸೇ ಫಾರ್ ಅವರ್ ಗೈಸ್? ಏನು ಇದನ್ನೆಲ್ಲ ಈ ಕ್ಲಿಪ್ನೆಲ್ಲ ಹಾಕಿದ್ರೆ ಅಮ್ಮ ನೋಡಿ ನಗಾಡ್ತಾರೆ. ಅದು ಸ್ಟಾರ್ಟಿಂಗ್ ಆಗಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಬೆಬ್ಬೆ ಬೆಬ್ಬೆ ಅಂತ ಹೇಳ್ತಿದ್ದೆ. ಅದನ್ನ ಹೇಳ್ತಿರೋದು ಸ್ಟಾರ್ಟಿಂಗ್ ನಾನೇ ಬೆಬ್ಬೆ ಬೆ ಅಂತ. ಮುನ್ನಾರಿಂದ ಅರೌಂಡ್ ಬಂದು 8 ಕಿಲೋಮೀಟರ್. ಅದು ಬರ್ಬೇಕಾದ್ರೆ ಆ ಫುಟೇಜ್ ಹಾಕಿದ್ನಲ್ಲ, ಕಾಫಿ ಟೀ ಎಸ್ಟೇಟ್ನ ಅಂದರೆ ಟೀ ಇದೆಲ್ಲ ಇತ್ತಲ್ಲ, ಆ ಟ್ರೀಸ್ನೆಲ್ಲ ಹೆಂಗೆ ದಾಟ್ಕೊಂಡ್ ಬರಂಗೆ ಚೆನ್ನಾಗಿತ್ತು. ಬನ್ನಿ ನೀವು ಮುನ್ನಾರ್ ಬರೋದಾರೆ, ನೆಕ್ಸ್ಟ್ ಪ್ಲ್ಯಾನ್ ಮಾಡಿ. ನೀವು ಮುನ್ನಾರ್ ಹೋಗೋದಾದ್ರೂ ಸರಿ, ಊಟಿಗೆ ಹೋಗೋದಾದ್ರೂ ಸರಿ, ನಂಗೊಂದು ಕಾಂಟ್ಯಾಕ್ಟ್ ಮಾಡಿ, ನನ್ನೇ ಕಾಂಟ್ಯಾಕ್ಟ್ ಮಾಡಿ. ಅಂದರೆ ಒಂದು DM ಏನಾದ್ರು ಮಾಡಿ. ನಿಮಗೆ ರೂಮ್ ಏನಾದರೂ ಅಫೋರ್ಡೆಬಲ್ ಪ್ರೈಸಲ್ಲಿ ಬುಕ್ಕಿಂಗ್ ಏನಾದ್ರು ಮಾಡ್ಬೇಕಂದ್ರೆ ನೀವು ಏನು ಮಾಡಿ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ನಂಬರ್ ಕೊಡ್ತೀನಿ, ನೀವು ಅವ್ರ ಹತ್ರ ತೊಗೊಳ್ಳಿ. ಆ್ಯಕ್ಚುಲಿ ಊಟಿಲೂ ಅಷ್ಟೇ. ಊಟಿಲಿ ಬಂದು ನಿಮ್ಗೆ ಅರೌಂಡ್ ಬಂದು 200 ರೂಪಾಯಿಗೆಲ್ಲ ನಾನು ರೂಮ್ನ ಬೇಕಾದ್ರೆ ಸೆಟ್ ಮಾಡ್ಕೊಡ್ತೀನಿ. ಆಮೇಲೆ ಮುನ್ನಾರಾಗಿ ಬಂದರೂ ಅಷ್ಟೇ, ಇವಾಗಲೂ ಅಷ್ಟೇ. ನಮ್ಮದು ಎಷ್ಟು 220 ರೂಪಾಯಿಗೆಲ್ಲ, 230 ರೂಪಾಯಿ ಅಲ್ಲ 330 ರೂಪಾಯಿಗೆಲ್ಲ ಮುನ್ನಾರಲ್ಲೂ ರೂಮ್ ಬುಕ್ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಡ್ತೀನಿ. ಯಾಕಂದರೆ ನಾವು ಬಂದು ಇವಾಗ ಪರಿಚಯ ಆಗಿದೆ ಅಲ್ಲ, ಅದಕ್ಕೋಸ್ಕರ. ಊಟಿಗೋ ಇಲ್ಲ ಮುನ್ನಾರ್ಗೋ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಹೋಗೋದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅಷ್ಟೇ. ಮತ್ತೆ ಬುಕ್ಕಿಂಗ್ ಬಂದು ಬೋಟಿಂಗ್ಗೆ ನಾವು ಇದು ಏನು ಟಿಕೆಟ್ ತೊಗೋಬೇಕಂದ್ರೆ ಇಲ್ಲೇ ಬಂದು ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೇ ನಾವು ಬೋಟಿಂಗ್ ಹೋಗೋದು. ಅಲ್ಲಿ ನೋಡಿ ಹೋಗ್ತಿದ್ದಾರೆ ಯಾರೋ ಆಲ್ರೆಡಿ. ಯಾರೇ ಥರ ಅದೇ ಸ್ಪೀಡ್ ಬೋಟಿಂಗ್ ನಮ್ಮದು, ನಾವು ಅದೇ ಥರ ಹೋಗೋಣ. ಆ್ಯಕ್ಚುಲಿ ಬಂದು ನಾವು ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇದೇ ಬೋಟಿಂಗ್ ನಾವು ಮಾಡೋದು. ಈ ಬೋಟಿಂಗಲ್ಲಿ ನಾವು ಅದು ಬಂದು ಸ್ಲೋ ಇದು, ಅಲ್ಲಿ ಹೋಗ್ತಿದೆಯಲ್ಲ ಅದು ಬಂದು ಸ್ಪೀಡ್ ಸೀಟರ್. ಅದು ನಾವು ಸ್ಪೀಡ್ ತಗೋಲ್ಲ, ನಮಗೆ ಸ್ಪೀಡೇ ಸೆಟ್ ಆಗಲ್ಲ, ಸ್ಲೋ ಬೇಡ ನಮಗೆ ಅಷ್ಟೇ. ಇದು ಬಂದು ನಮಗೆ ಲೈಫ್ ಜಾಕೆಟ್, ಇದು ಬ್ಯಾಗಿಗೆ ತಗೋ ಅಷ್ಟೇ. ನಮ್ಮದು ಲೈಫ್ ಜಾಕೆಟ್ ಹಾಕೊಂಡಾಯ್ತು ನಾವು. ಇನ್ನು ಇದೇ ನಮ್ಮನ್ನ ಕಾಪಾಡೋದು ನೀರಿಗೆ ಇಳಿದಾಗ. ನೋಡೋಣ, ಮಸ್ತಾಗಿ ಬರ್ತದೆ ಮಾತ್ರ, ಸೈಕಾಗಿ ಬರ್ತದೆ ಅಷ್ಟೇ. ನಮ್ಮ ಬೋಟಿಂಗ್ ಬೋಟ್ ಬಂತು. ಬಾಬಾ ಬೋಟ್ ಬಂತು ಅಷ್ಟೇ. ನಮ್ಮ ಬೋಟ್ ಬಂತು. ಇನ್ನು ನಾವು ಹೋಗ್ಬೇಕು. 5 ಸೀಟರ್ಸ್ ಅಲ್ಲ, ನಾವು ಹೋಗ್ಬೇಕಷ್ಟೇ. ಇನ್ನು ಸರ್ದಿ ನಂದೊಂದು ಫೋಟೋ. ಇದೇ ತೇಲಾಡ್ತುಂಟು ಮರ್ಯಾ ಅಂತ.
ಇಲ್ಲೇ ವೆಯ್ಟ್ ಮಾಡ್ಬೇಕಂತ ಇಲ್ಲೇ ಸರಿನಾ ಅವ್ರು ಹೋಗ್ಬೇಕಲ್ಲ ನಾವು ಅಡ್ಡ ನಿಂತ್ಕೊಬಿಟ್ಟು ಅಷ್ಟೇ ಅವ್ರು ಬಂದಾಯ್ತು ಮೈಕ್ನ ನಾನು ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ ಹತ್ಕೊಂಡು ಸ್ಟಾರ್ಟ್ ಆಯ್ತು ಗಾಡಿ Silhouettes of you are like a taunt. Never really know just what you want. With you I don't ever feel calm. I can feel the sweat inside my palms. Play with me like cats and a string. You don't understand the pain it brings. You don't ever wanna give me wings. You don't ever wanna set me free. You know I'm addicted to you. And it's அதுக்கு எக்கோ கேட்கும்லண்ணா அங்கே போனால் எக்கோ கேட்கல ನಾನು ಆ್ಯಕ್ಚುಲಿ ಗೂಗಲ್ ಸರ್ಚ್ ಮಾಡಿದ್ದೆ ಗೂಗಲ್ ಸರ್ಚ್ ಮಾಡಿದಾಗ ಅಲ್ಲಿ ಕಾಣಿಸ್ತಿದ್ದಲ್ಲ ಅಲ್ಲಿ ಬಂದು ಎಕೋ ನಾವು ಏನು ಮಾತಾಡ್ತೀವೋ ಅದೇ ರಿಟರ್ನ್ ಎಕೋ ಜೋರಾಗಿ ಕೇಳಿಸುತ್ತೆ ಅಂತ ಏನೋ ಹೇಳಿದರು உங்கள் பேருண்ணா திலீப் குமார் இது வந்து யூடியூப்ல வீடியோ வரும் இது ನೋಡக்கூடாதா ಅಂಕಲ್ ಒಂದು ಸ್ಪೀಡ್ ಕಡಿಮೆ 45 ಹೋಗ್ತಿದ್ದಾರೆ ಒಂದು 50 ಒಳಗೆ ರಸ ಹಂಗೆ ಅಂತ ಆರ್ದೋಯ್ತು ಎಣ್ಣೆ ಮುಗೀತು ನಾವು ಬಂದು ಅಷ್ಟೇ ರೈಡ್ ಮುಗೀತು ಸಕ್ಕದಾಗಿತ್ತು ಮಾತ್ರ ಬ್ರೋ ಇದನ್ನು ಕೊಡು ಬ್ರೋ ಏನು ಕೇಳ್ತಿಯಲ್ಲ ಇದಾಕು ನಂದೇ ಅದು ಹಾಕ್ದಾಗ ಚೆನ್ನಾಗುಂಟಾ ಚೆನ್ನಾಗುಂಟು ಮಸ್ತಾಗುಂಟು ಅಂದೆ ಅಂದ್ರೆ ನಾನೇ ಹಾಕೊಳ್ಳೋದು ಇವಾಗ ಒಂದು ಫೋಟೋಗೆ ಯಾರು ಹಾಕೋಬೇಕಿತ್ತು ಮಾರ ಚೆಂಡಿ ಆಗೋಯ್ತು ಅಂತ ಸೇ ಚಲೋ 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 ಚಲೇಗ ಈ ಗ್ಲಾಸ್ ಎಲ್ಲ ಹಾಕೊಂಡು ಓವರ್ ಸೀನ್ ತೋರಿಸ್ತೀನಿ ಅಂತ ಹೇಳ್ಕೊಬೇಡಿ ಆಯ್ತಾ ಸುಮ್ಮನೆ ಸ್ಟೈಲಲ್ಲ ಸುಮ್ಮನೆ ಇರಲಿ ಅಂತ ಹಾಕೊಂಡೆ ತಗೊಂಬಂದಿದ್ದು ವೇಸ್ಟ್ ಆಗಬಾರ್ದಲ್ಲ ಅಂತ ಹಾಕೊಂಡೆ ನಾನು ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರೆ ಆಗಲ್ಲ ಅದಕ್ಕೆ ಬೋಟಿಂಗ್ ಮುಗಿಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದೀವಿ ಅಂದರೆ ಇವಾಗ ರಿಟರ್ನ್ ರೂಮ್ ಹತ್ರ ಹೋಗ್ತಿದ್ದೀವಿ ಇಲ್ಲ ಇಲ್ಲಿ ನಾರ್ಮಲ್ ಪಾರ್ಕಿಂಗ್ ಮತ್ತು ಶಾಪಿಂಗ್ ಏನಾದ್ರು ಮಾಡಿದ್ರೆ ಶಾಪಿಂಗ್ ಅಷ್ಟೇ ಇಲ್ಲಿ ಬೇರೆ ಏನಿಲ್ಲ ಅದೇ ನಾವು ಬೋಟಿಂಗ್ ಮಾಡಿದಲ್ಲ ಇದೇ ಜಾಗದಲ್ಲೇ ಬೋಟಿಂಗ್ ಮಾಡಿದ್ದು ಅಂದರೆ ನಾವು ಇಲ್ಲಿ ಬಂದಿಲ್ಲ ಬೋಟಿಂಗ್ ಮಾಡೋಕೆ ನಾವು ಒಂದು ಅಲ್ಲಿ ಹೋಗಿದ್ದು ಅಲ್ಲಿ ಬೋಟಿಂಗ್ ಮಾಡ್ಕೊಂಡು ಮಾಡ್ದೋ ಇಲ್ಲಿ ಒಂದು ಪಾರ್ಕಿಂಗ್ ಮಾಡ್ಕೊಂಡು ಏನಾದರೂ ಇದು ತಗೊಳ್ಳೋದಾದರೆ ತಗೊಳ್ಳೋದು ಬೋಟಿಂಗ್ನ ಬಂದು ನಾವು ಅಲ್ಲಿ ಮಾಡಿದ್ದು ಅಷ್ಟೇ ನಾವು ಇವಾಗ ಬಂದಿದ್ದ ರೋಡಲ್ಲೇ ರಿಟರ್ನ್ ಹೋಗ್ಬೇಕು ರಿಟರ್ನ್ ಹೋಗ್ಬೇಕಾದ್ರೆ ಅಲ್ಲಿ ಟೀ ಎಸ್ಟೇಟ್ ಸಿಗುತ್ತಲ್ಲ ಟೀ ಎಸ್ಟೇಟಲ್ಲೇ ನಾವು ಏನಾದರೂ ಫೋಟೋ ಗಿಟೋ ಏನಾದ್ರು ಕ್ಲಿಪ್ಸ್ ಏನಾದ್ರು ತಗೊಂಡು ಹೋಗೋಣ ಹುಷಾರಾಗಿ ಓಡಿಸ್ಕೊಬೇಕು ಯಾವಾಗ ಯಾರು ಡೋರು ಸಡನ್ನಾಗಿ ಓಪನ್ ಮಾಡ್ತಾರೋ ಯಾವಾಗ ಯಾರು ಇಳ್ಕೊಂಬರ್ತಾರೋ ಅಂತ ಗೊತ್ತಾಗೋದಿಲ್ಲ ನಾವು ಯಾವತ್ತೂ ಅಷ್ಟೇ ಗಾಡಿ ಇವಾಗ ಕ್ಯಾಮ್ರಾ ಇದ್ರೂ ಅಷ್ಟೇ ಕ್ಯಾಮ್ರಾ ಇಲ್ಲ ಅಂದ್ರೂ ಅಷ್ಟೇ ನಾವು ಇವಾಗ ಮುಂದೆ ಒಬ್ಬ ಹೋಗ್ತಿದ್ರೆ ಅವನ್ನ ನಾವು ಫಾಲೋ ಮಾಡಬಾರ್ದು ಇವಾಗ ಅವನ್ನ ನೋಡ್ಕೊಂಡು ಹೋದ್ರೆ ಅವನು ಹೋದಂಗೆ ಹೋಗ್ಬಿಡ್ತೀರಾ ನೀವು ಅವನು ಹೋಗೋನು ಹೋಗ್ಲಿ ಅವನ್ನ ಫೋಕಸ್ ಮಾಡಬಾರ್ದು ನೀವು ನಿಮ್ದೇನಿದೆ ಅದನ್ನ ಮಾತ್ರ ನೀವು ಫೋಕಸ್ ಮಾಡಿ ಅದು ಬಿಟ್ಬಿಡು ಅವ್ನು ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಅವನೇ ನೋಡ್ಕೊಂಡು ಹೋಗ್ಬಾರ್ದು ಅವನಿಂದನೇ ಅದು ಬ್ಲೈಂಡ್ ಫಾಲೋ ಅದು ಆ ಥರ ಮಾಡಿದ್ರೆ ನಮಗೆ ರಿಸ್ಕ್ ಅದಕ್ಕೆ ಅವನ್ನ ಫಾಲೋ ಮಾಡೋದು ನಿಮ್ದೇನಿದೆ ನೀವು ಅದನ್ನ ನೋಡ್ಕೊಂಡು ಹೋಗ್ಬೇಕು ಮತ್ತೆ ಇವಾಗ ಕ್ಯಾಮ್ರಾ ಇದ್ರೂ ಅಷ್ಟೇ ಇವಾಗ ಕ್ಯಾಮ್ರಾದಲ್ಲಿ ಹಿಂಗಾಗ್ಬೇಕು ಅಂತ ಅದನ್ನೇ ಫೋಕಸ್ ಮಾಡ್ಕೊಂಡು ಹೋಗ್ಬೋದು ನಾರ್ಮಲಾಗಿ ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತಾ ಇರುತ್ತೆ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ ಅದೊಂದು ಒಳ್ಳೆ ವಿಷಯ ಬ್ಲೈಂಡ್ ಫಾಲೋ ಮಾಡಿದ್ರೆ ಅದು ಯಾವತ್ತಿದ್ರೂ ಕಷ್ಟನೇ ಮತ್ತು ಇವಾಗ ಸುಮ್ಮನೆ ಎಕ್ಸಾಂಪಲ್ ಇವಾಗ ಒಂದು ಕಾರ್ ಮುಂದೆ ಹೋಗ್ತಾನೆ ಇರುತ್ತೆ ಅದರಿಂದನೇ ಹೋಗ್ತಾ ಇರ್ತೀರ ಅವನು ಕಾರ್ ಅವ್ರು ಏನು ಮಾಡ್ತಾರೆ ಗುಂಡಿ ಮಧ್ಯದಲ್ಲಿದ್ದರೆ ಅದು ಕಾರ್ ಸೆಂಟ್ರಲ್ಲಿ ಹೋಗ್ಬಿಡುತ್ತೆ ನಾವೇನು ಮಾಡ್ತೀವಿ ಕಾರಿಂದನೇ ಹೋಗ್ತಾ ಇರ್ತೀವಿ ಬ್ಲೈಂಡ್ ಫಾಲೋ ಮಾಡ್ತಾ ಇರ್ತೀವಿ ಗುಂಡಿ ಬಂದಿದ ತಕ್ಷಣ ಪಟ್ ಅಂತ ಹಾಕ್ಬಿಡ್ತೀವಿ ಅದೇ ಕಷ್ಟ ಅದಕ್ಕೆ ಬ್ಲೈಂಡ್ ಫಾಲೋ ಮಾಡಿ ಒಂದು ಡಿಸ್ಟೆನ್ಸ್ ತಗೊಳ್ಳಿ ಒಂದು ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಒಂದು ಕಾರ್ ಒಂದು ಅಲ್ಲಿದ್ದರೆ ಅಷ್ಟು ದೂರದಲ್ಲಿ ಕಾರ್ ಇದ್ದರೆ ನಾವು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಕಾಣಿಸ್ಬೇಕು ಮುಂದೆ ಏನು ರೋಡಲ್ಲಿ ಏನಿದೆ ಮುಂದೆ ಏನಿದೆ ಅಂತ ಕಾಣಿಸ್ಬೇಕು ಆವಾಗ ನಿಮಗೆ ಓಕೆ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಬ್ಲೈಂಡ್ ಫಾಲೋ ಮಾಡಿದ್ರೆ ಅದು ಯಾವಾಗಿದ್ರೂ ನೀವು ಅದೇ ಒಂದಿಲ್ಲ ಕೆಳಗೆ ಹಾಕ್ಬೇಕಾಗುತ್ತೆ ಇಲ್ಲ ಗುಂಡಿಲಿ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಬ್ಲೈಂಡ್ ಫಾಲೋ ಮಾಡೋಕೆ ಹೋಗ್ಬೇಡಿ ಯಾವತ್ತೂ A few moments later. ರೂಮ್ ಚೆಕ್ಔಟ್ ಆದ ಅವ್ರು ಬಂದು 12 ಗಂಟೆಗೆ ಬಂದು ಚೆಕ್ಔಟ್ ಹೇಳಿದ್ದು ಅರೌಂಡು ನಾವು ಬಂದು 3:59 4 ಗಂಟೆ ಆಗೋಯ್ತು ಚೆಕ್ಔಟ್ ಆಗೋಕ್ಕೇನೆ ಹಂಗೆ ಮಧ್ಯಾಹ್ನ ಊಟ ಮಾಡಿ ರಿಟರ್ನ್ ಹೋಗ್ತಾ ಇದ್ವಿ ಇಷ್ಟೊತ್ತು ರೈಡಿಂಗ್ ಗೇರ್ಸ್ ಏನು ಇಲ್ಲದೆ ನಾರ್ಮಲಾಗಿ ಲೋಕಲ್ಲೇ ಸುತ್ತಾಡ್ದು ನೀವಾಗ ಸ್ವಲ್ಪ ದೂರ ಹೋಗೋದ್ರಿಂದ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ನಾವಿದ್ದಿದ್ದು ಬಂದು ಓಲ್ಡ್ ಮುನ್ನಾರು
ಈ ಸೈಡ್ಗೆ. ಆ ಸೈಡಿಗೆ ಬಂದು ನ್ಯೂ ಮುನ್ನಾರ್ ಅಂತೆ, ಹಂಗೆ ಹೇಳ್ತಾ ಇದ್ರು ನೆನ್ನೆ, ಹಂಗೆ ಕೇಳ್ಪಟ್ಟೆ ನಾನು. ನೋಡಿ ಇದೆಯಲ್ಲ, ಇದು ಬಂದು ನ್ಯೂ ಮುನ್ನಾರ್ ಅಂತೆ. ಅಲ್ಲಿ ನಾವಿದ್ವಲ್ಲ, ಅಂದರೆ ಸ್ಟೇ ಆಗಿದ್ವಲ್ಲ, ನಾವು ರೂಮ್ ತಗೊಂಡಿದ್ದೆ, ಅದು ಬಂದು ಓಲ್ಡ್ ಮುನ್ನಾರ್ ಅಂತೆ. ನೆನ್ನೆ ಬಂದಿದ್ದು ಅಷ್ಟೇ, ಜಾಗ ಚೆನ್ನಾಗಿತ್ತು. ಇವಾಗ ಹೋಗ್ತಿರೋ ಜಾಗನೂ ನೆಕ್ಸ್ಟ್ ಲೆವೆಲಲ್ಲಿದೆ ಮಾತ್ರ. ಅಂದರೆ ರೋಡ್ನು ಚೆನ್ನಾಗಿದೆ, ಅದ್ರ ಜೊತೆ ಟೀ ಎಸ್ಟೇಟ್ ಬೇರೆ ಅಲ್ವಾ, ಚೆನ್ನಾಗಿದೆ. A few moments later. ಬಂದಿದ್ದು ಒಂದು ಟೀ ಎಸ್ಟೇಟಿಗೆ ಬಂದಿದ್ದು. ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗಿದೆ ಅಂತ. ವ್ಯೂನ ನೋಡಿ ವ್ಯೂ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ನಾನು ಮೇಲೆ ಹೋಗಿ ತೋರಿಸ್ತೀನಿ ನಿಮಗೆ, ಮೇಲೆ ಹೋಗಿ ತೋರಿಸ್ತೀನಿ ನೋಡಿ. ಇವಾಗ ನಿಮಗೆ ಹಿಂಗೆ ಹತ್ಬೇಕು. ಈ ಸೈಡಿಗೆ ಕ್ಲಾರಿಟಿ ಅಷ್ಟು ಬರ್ತಿಲ್ಲ, ಅದೇ ಹಿಂಗೆ ನಿಂತ್ಕೊಂಡ್ರೆ ಕ್ಲಾರಿಟಿ ಬರ್ತಿದೆ ಫೇಸ್ ನೋಡಿ. ಅಲ್ಲೋಗಿ ನಾನು ಕ್ಲಾರಿಟಿ ತೋರಿಸ್ತೀನಿ ನಿಮಗೆ. ಅವ್ರ ಮೇಲೆ ಹೋದ್ರು, ನಾವೇ ಹೋಗ್ಬೇಕಿನ್ನು. ಚೆನ್ನಾಗೈತೆ. ನಾವು ಇವತ್ತು ಕಡಿಮೆ ಸುತ್ತಿದ್ದು. ಇವತ್ತು ಬೆಳಿಗ್ಗೆಯಿಂದ ಡೇ 2 ಅಲ್ಲಿ ನಾವು ಇವತ್ತು ಕಡಿಮೆ ಸುತ್ತಿದ್ದು. ಒಂದೇ ಒಂದು ಬೋಟಿಂಗ್ ಹೋದೋ, ಆಮೇಲೆ ಇವಾಗ ಇದಕ್ಕೊಂದು ಬಂದೋ. ಸುಮ್ಮನೆ ಸುತ್ತದೇ ಆಗೋಯ್ತು, ಅಲ್ಲ ಸುತ್ತ ಅಂತ ಹೇಳ್ತೀನಿ, ಇದೇ ಆಗೋಯ್ತು. ನೋಡಿ ವ್ಯೂ ಹೆಂಗಿದೆ, ಮಸ್ತಾಗಿದೆಲ್ಲ ವ್ಯೂ ಮಾತ್ರ. ನೋಡಿ ಸಕ್ಕತ್ತಾಗಿದೆ ಮಾತ್ರ. ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಿದೆಲ್ಲ, ಗಾಡಿನ ನಿಲ್ಲಿಸಿ ನಾವು ಹಿಂಗೆ ಹತ್ಕೊಂಡ್ಬಂದು. ಅದು ಇವಾಗ ವೆದರ್ ಬಂದು ಒಂಥರ ಕ್ಲೌಡ್ ಅಂದರೆ ಫಾಗ್ ಒಂಥರ ಬೀಳ್ತಾ ಇದೆ. ಫಾಗ್ ಇವಾಗ ಬೀಳ್ತಾ ಇದೆಲ್ಲ, ಮಸ್ತಾಗಿ ಬರ್ತಿದೆ ಮಾತ್ರ. ಎಲ್ಲ ನೋಡ್ತಿದಾರ, ಅಲ್ದಾಡ್ತಿದ್ದಾರೆ ಗೈಸ್. ಒಂದು ಗಾಡಿ ಬರ್ತಿದೆ ನೋಡಿ ಹಿಂಗೆ.